ಹೊನ್ನಾವರದಲ್ಲಿ ಇಒ ಚಾರ್ಜ್, ಹೊನ್ನಾವರದಲ್ಲಿ ಮತ್ತೆ ಅವರಿಲ್ಲ ಸಿಪಿಐ, ವಿಶೇಷವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಹೊನ್ನಾವರದಂತ ದೊಡ್ಡ ಊರದು ಕ್ಷೇತ್ರ. ಅಲ್ಲಿ ಇವತ್ತು 7 ರಿಂದ 8 ತಿಂಗಳಾಯ್ತು ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲ. ಅವ್ರದ್ದೇನು ಕೊರತೆ ಇಲ್ಲಲ್ಲ ಪೊಲೀಸ್ ಇನ್ಸ್ಪೆಕ್ಟರ್. ಜಡ್ಪಿಎಲ್ ಇಲ್ಲ. ಹೌದು, ಜಡ್ಪಿಯಲ್ಲಿ ಜೆಇ ಇನ್ಚಾರ್ಜ್, ವಾಟರ್ ಸಪ್ಲೈಗೆ ಇನ್ಚಾರ್ಜ್, ಪಿಡಬ್ಲ್ಯೂಡಿನೂ ಇನ್ಚಾರ್ಜ್. ಪಿಡಬ್ಲ್ಯೂಡಿ ಅಂದ್ರೆ ಬಹಳ ದೊಡ್ಡ ಇಲಾಖೆ ಅದು. ಪಿಡಬ್ಲ್ಯೂಡಿ ಬೇಕಾದಷ್ಟು ದುಡ್ಡು ತರಿಸುವಂತ, ಅಲ್ಲೂ ಇಲ್ಲ. ಬಟ್ ಸರ್ಕಾರನೂ ಇದರ ಬಗ್ಗೆ ನಿಷ್ಕಾಳಜಿ ವಹಿಸ್ತಾ ಇದೆ. ಅಧಿಕಾರಿಗಳ ಹಿಡಿತದಲ್ಲಿ ಇಲ್ಲ ಅನ್ನುವಂಥದ್ದು ಕಾಣಿಸ್ತದೆ. ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ಎಲ್ಲೂ ಹೊಡೆದಾಟ ಬಡದಾಟ ಇಲ್ಲ, ಅಂದ್ರೆ ದಾದಾಗಿರಿ ಇಲ್ಲ, ಗುಂಡಾಗಿರಿ ಇಲ್ಲ. ಈ ಎಲ್ಲ ವಿಷಯಕ್ಕಾಗಿ ಜನ ನನಗೆ ಆಯ್ಕೆ ಮಾಡಿದ್ದಾರೆ. ಆದರೆ ತಾಲೂಕು ಪಂಚಾಯತ್ನಲ್ಲಿ ಹೊನ್ನಾವರದಲ್ಲಿ ನಾವು ಹೇಳಿದ್ದು ಕೆಲಸ ಎಲ್ಲ ಆಗ್ತಾ ಇದೆ. ಕುಮಟಾದಲ್ಲಿ ಆಗಲಿಲ್ಲ ಅಂತ ಹೇಳಿ ಬಹಳ ಬೇಜಾರದಿಂದ ಬಂದೆ ನಾನು. ಇವತ್ತು ಅವ್ರ ಸಭೆ ಇದೆ, ಅಲ್ಲೇ ಹೇಳೋಣ. ಆಡಳಿತಾಧಿಕಾರಿ ಜಯಂತ್ ಅವ್ರು ಬಂದಿದ್ದಾರೆ, ಅವ್ರಿಗೆ ಹೇಳೋಣ ಅಂತ ಬಂದೆ. ಕೆಲಸ ಆಗಬೇಕು, ನಮಗೇನು ಕೆಲಸ ಅಭಿವೃದ್ಧಿ ಆಗಬೇಕು. ಇವತ್ತು ನಾನು ನೋಡ್ರಿ, ಮಿನಿ ವಿಧಾನಸೌಧ ಕಟ್ಟಿಕೊಟ್ಟಿದ್ದೇನೆ, ಹಿಂದ್ಗಡೆ ಡಿಗ್ರಿ ಕಾಲೇಜ್ ಕಟ್ಟಿದ್ದೇನೆ, ಮುಂದ್ಗಡೆ ITI ಕಾಲೇಜ್ ಕಟ್ಟಿದ್ದೇನೆ, ಹಾಸ್ಟೆಲ್ಗಳು ಸಾಕಷ್ಟು ಮಾಡಿದ್ದೇನೆ. PU ಕಾಲೇಜಿಗೆ ಜಾಗ ತಗೊಂಡು 1800 ಮಕ್ಕಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲ, ನಮ್ಮ ಕಾಲೇಜಲ್ಲಿ ಇದ್ದಾರೆ. ಡಿಗ್ರಿ ಕಾಲೇಜ್ ಮಾಡಿದ್ದೇನೆ. ಹೊನ್ನಾವರದಲ್ಲಿ ಡಿಗ್ರಿ ಕಾಲೇಜಿಗೆ ಜಾಗ ತಗೊಂಡು ಕಟ್ಟಿಸ್ಕೊಟ್ಟಿದ್ದೇನೆ. ಕುಡಿಯುವ ನೀರಿನ ಹೊನ್ನಾವರದಲ್ಲಿ ಮಾಡಿದ್ದೇನೆ. ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನನ್ನ ಇಚ್ಛೆ. ಆದರೆ ಅದರ ವ್ಯತಿರಿಕ್ತವಾಗಿ ನಡೀತಾ ಇದೆ ಕೆಲವಷ್ಟು. ನಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲ ಅನ್ನುವಂಥದ್ದಕ್ಕೋ ಯಾವುದಕ್ಕೋ ನಮಗೆ ಅರ್ಥ ಆಗ್ತಾ ಇಲ್ಲ. ಅವರಿಗೆ ಚುರುಕಾದರೂ ಮಾಡಬೇಕಲ್ಲ ಅಂತ ಬಂದಿದ್ದೇನೆ ಅಷ್ಟೇ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.